ಆಲ್, ವೆಲ್ಕಮ್ ಟು ಮೈ ನ್ಯೂ ಚಾನಲ್ ವಿದ್ಯಾ ಲೈಫ್ಸ್ ವಿಚಾರ ಅಂತ ಹೇಳಿ ಒಂದು ಹೊಸದಾಗಿ ಯೂಟ್ಯೂಬ್ ಚಾನಲನ್ನು ನಾನು ಸ್ಟಾರ್ಟ್ ಮಾಡೀನಿ. ಇದಕ್ಕೂ ಮೊದಲು ನಂದು ವಿದ್ಯಾ ಪಾಟೀಲ್ ಆ್ಯಂಡ್ ಬ್ಲಾಗ್ಸ್ ಅಂತ ಹೇಳಿ ಒಂದು ಚಾನಲ್ ಐತಿ. ಸೊ ಆ ಚಾನಲ್ ಬಿಟ್ಟು ಈಗ ಹೊಸದಾಗಿ ಒಂದು ಚಾನಲನ್ನು ಯೂಸ್ ಮಾಡತ್ತೀನಿ. ಯಾಕಪ್ಪ ಅಂದ್ರೆ ಅದರಲ್ಲಿ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಿರೋದ್ರಿಂದ ಅದು ಜಾಸ್ತಿ ಜನಕ್ಕೆ ರೀಚ್ ಆಗ್ತಾಯಿಲ್ಲ. ಹಾಗಾಗಿನೇ ಈ ಚಾನಲನ್ನು ನಾನು ಕ್ರಿಯೇಟ್ ಮಾಡೀನಿ. ಇದು ನನ್ನ ಇಂಟ್ರೊಡಕ್ಷನ್ ಬ್ಲಾಗ್. ನನ್ನ ಹಳೆ ಚಾನಲ್ ಒಳಗೆ ಈ ನನ್ನ ಇಂಟ್ರೊಡಕ್ಷನ್ ಬ್ಲಾಗು ಐತಿ. ಅದರ ಜೊತೆಗೇ ಈಗ ನಾನು ಹೊಸದಾಗಿ ಈ ಚಾನಲನ್ನು ಸ್ಟಾರ್ಟ್ ಮಾಡೀನಿ ಅಂತಂದು ಆ ಇಂಟ್ರೊಡಕ್ಷನ್ ವಿಡಿಯೋನ ಸಹಿತ ಇದರೊಳಗೆ ನಾನು ಆ್ಯಡ್ ಮಾಡತ್ತೀನಿ. ನನ್ನ ಇಂಟ್ರೊಡಕ್ಷನ್ ಬ್ಲಾಗನ್ನು ಇವತ್ತಿಗೆ ನಾನು ಶೇರ್ ಮಾಡ್ಕೊತೀನಿ. ಸೊ ನನ್ನ ಹೆಸರು ವಿದ್ಯಾ ಪಾಟೀಲ್ ಅನ್ನೋದು ನನ್ನ ತವ್ರ ಮನೆ ಸರ್ನೇಮ್. ಸೊ ನಂದು ಆ್ಯಕ್ಚುಲಿ ಈಗ ಗಂಡನ ಮನೆದು ವಿದ್ಯಾರಾಣಿ ಸಂಜೀವ್ ಮಂಟೂರ್ ಅಂತ ಹೇಳಿ ಸೊ ನನ್ನ ಹೆಸರು. ನಾವು ಇರೋದು ಬಿಜಾಪುರ ಅಂದರೆ ನಾನು ನನ್ನ ತವ್ರ ಮನೆಯೂ ಇಲ್ಲೇ ಬಿಜಾಪುರ ಜಿಲ್ಲಾನೇ ಮುಳವಾಡ ಅಂತ ಹೇಳಿ. ಆಮೇಲೆ ನಂದು ಗಂಡನ ಮನೆ ಬಿಜಾಪುರ ಜಿಲ್ಲಾನೇ ಪಡ್ಗಾನೂರು ಅಂತ ಹೇಳಿ. ಸೊ ನಾವಿರೋದು ಬಿಜಾಪುರ ಒಳಗೆ. ಸೊ ನಂದು ಎಜುಕೇಷನ್ ಬಂದುಬಿಟ್ಟು ನಾನು ಬ್ಯಾಚುಲರ್ ಒಳಗೆ BCA ಕಂಪ್ಲೀಟ್ ಮಾಡಿದ್ದೆ. ಅದಾದ ನಂತರ ಮಾಸ್ಟರ್ ಡಿಗ್ರಿನ MSc ಒಳಗೆ ತೊಗೊಂಡೆ, MSc ಇನ್ ಕಂಪ್ಯೂಟರ್ ಸೈನ್ಸ್. ಯಾಕೆ ನಾನು MSc ಚೂಸ್ ಮಾಡಿಕೊಂಡೆ, BCA ಆದಮೇಲೆ MCA ಯಾಕೆ ಮಾಡಲಿಲ್ಲ ಅಂದ್ರೆ ಐ ಆಲ್ವೇಸ್ ವಾಂಟೆಡ್ ಟು ಟೀಚ್ ಕಂಪ್ಯೂಟರ್ ಸಬ್ಜೆಕ್ಟ್. ಸೊ ದ್ಯಾಟ್ಸ್ ವೈ ಐ ಸೆಲೆಕ್ಟ್ MSc ಅಂತಲೇ ಹೇಳ್ತೀನಿ. ಆಮೇಲೆ BCA ಯಾಕೆ ಸೆಲೆಕ್ಟ್ ಮಾಡ್ಕೊಂಡಿದ್ದೆ ಅಂದ್ರೆ ಐ ಆಲ್ವೇಸ್ ವಾಂಟೆಡ್ ಟು ಪರ್ಸೂ ಕೋರ್ಸ್ ವಿಚ್ ಇಸ್ ರಿಲೇಟೆಡ್ ಟು ಕಂಪ್ಯೂಟರ್. ಸೊ ಹಂಗಾಗಿ ನಂಗೆ ಕಂಪ್ಯೂಟರ್ ಬಗ್ಗೆ ಭಾಳ ಇಂಟ್ರೆಸ್ಟ್ ಇತ್ತು ಆ ಟೈಮ್ ಒಳಗೆ. ಹಾಗಾಗಿ ನಾನು BCA ಸೆಲೆಕ್ಟ್ ಮಾಡಿಕೊಂಡೆ. ಏನು ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್, ಏನೋ ಬೇಕಂತ ಹೇಳಿ ಬಂದಿದ್ದ ನನ್ನ ಮಗ. ಸೊ ತೊಗೊಂಡು ಹೋದ. ಆನಂತರ ನಂದು MSc ಎಜುಕೇಷನ್ ಕ್ವಾಲಿಫಿಕೇಷನ್ ಆಯಿತು. ನಂದು 2016 ಒಳಗೆ ಮದುವೆ ಆಯ್ತು. ಮದುವೆ ಆದ ತಕ್ಷಣವೇ ನಂದು MSc ಇದು ಸರ್ಟಿಫಿಕೇಟ್ ಬಂತು. ಸೊ ಕಂಪ್ಲೀಟ್ ಆಗಿದ್ದು. ಅದಾದಮೇಲೆ ಏನಿಲ್ಲ, ಮದುವೆ ಆದಮೇಲೆ ನಮ್ಮದು JCB ಬಿಸ್ನೆಸ್ ಅದೆಲ್ಲ ಇತ್ತು. ಹಾಗಾಗಿ ನಾನು ಎಲ್ಲಿ ವರ್ಕ್ ಮಾಡೋಕ್ಕದು ಹೋಗಲಿಲ್ಲ. MSc ಮುಗಿದ ತಕ್ಷಣ ನನ್ನ ಮದುವೆ ಆಗ್ಬಿಡುತ್ತೆ. ಹಾಗಾಗಿ ನನಗೆ ಅಪಾರ್ಚುನಿಟಿ ಸಿಗಲೇ ಇಲ್ಲ. ಆಮೇಲೆ ಸಿಕ್ಕಾಗ ಅಪಾರ್ಚುನಿಟಿ ನಂಗೆ ಯಾವಾಗ ಸಿಕ್ಕಾವಂದ್ರೆ ನನಗೆ ಫ್ರೀ ಇರಲಾರ್ದಾಗ ನಂಗೆ ಅಪಾರ್ಚುನಿಟಿ ಬಂದವು. ಸೊ ಅಂದ್ರೆ ನಾ ಹೇಳೋದೇನೆಂದ್ರೆ, ನಂದು ಮಗ ಅದ ದೊಡ್ಡ ಮಗ 18 ಒಳಗೆ. ಆವಾಗ ಬಂತು ನಂಗೆ ಆಫರ್ ಬೆಂಗಳೂರಿಂದ. ಸಾಕಷ್ಟು ಕಡೆಯಿಂದ ಬಂದಾವ ಟೀಚರ್ ಆಗಿ ವರ್ಕ್ ಮಾಡ್ರಿ ಅಂತ ಹೇಳಿ. ಸೊ ಮಗ ಸಣ್ಣವದನ್ನ, ಮನೆಯೊಳಗೆ ಯಾರೂ ನೋಡ್ಕೊಳ್ಳೋರಿಲ್ಲ. ನಾವು ಸಿಂಗಲ್ ಫ್ಯಾಮಿಲಿ ಅಂತಲೇ ಹೇಳ್ಬೋದು. ಹಸ್ಬೆಂಡ, ನಾನು, ನನ್ನ 2 ಮಕ್ಕಳು. ಹಾಗಾಗಿ ನಾನು ಎಲ್ಲಿ ಜಾಬ್ ಮಾಡೋಕ್ಕೆ ಹೋಗಲಿಲ್ಲ. ಅದಾದಮೇಲೆ 2022 ಒಳಗೆ ನಂದು 2ನೇ ಮಗ ಹುಟ್ಟಿದ. ಸೊ ಇನ್ನೇನು ನಂದು ದೊಡ್ಡ ಮಗ ಆಗಕತ್ತಾನ. ಅವಾಗ ಏನಾರ ನಾನು ನನ್ನ ಕೆರಿಯರ್ ಕಟ್ಕೋಬೇಕಂತ ಮಾಡಿದ್ದೆ. ಸೊ ಅವಾಗ ಅಷ್ಟೊಂದು ಸೆಕೆಂಡ್ ಬೇಬಿ ಆಯಿತು. ಸೊ ಹಂಗಾಗಿ ಅದು ಮಾಡೋಕ್ಕಾಗಲಿಲ್ಲ. ಹೋಪ್ ಈಗ ದೊಡ್ಡವಾಗನ, ಸಣ್ಣ ಮಗನೂ 2.5 ವರ್ಷನವಾದ. ಇನ್ನೊಂದು ವರ್ಷ ಹೆಂಗಾರ ಮಾಡ್ತೀನಿ, ಮಾಡಿ ಆದಮೇಲೆ ಸೊ ಟ್ರೈ ಮಾಡ್ತೀನಿ. ಭಾಳ ದಿನ ಆಯ್ತು ಆ್ಯಕ್ಚುಲಿ. MSc ಮುಗಿದು 9 ಇಯರ್ಸ್ ಕಂಪ್ಲೀಟ್ ಆದ ನಂದು. ಹಾಗಾಗಿ ಈಗ ಅಪಾರ್ಚುನಿಟಿ ಸಿಗೋದು ಲೇಟ್. ಸೊ ಅದು ಹೋಗಲಿ, ಹಾಗಾಗಿನೇ ಇದನ್ನು ಸೆಲೆಕ್ಟ್ ಮಾಡಿಕೊಂಡೆ ನಾನು. ವರ್ಕ್ ಫ್ರಮ್ ಹೋಮ್ ಟೈಪನ್ನು ಆಗ್ತಿದ್ವಿ. ಸೊ ಇದು ಮಾಡ್ಬೋದು. ನಮ್ಮ ಮನೆಯವರು ನಂಗೆ ಇದನ್ನು ಐಡಿಯಾ ಕೊಟ್ಟರು ಫಸ್ಟ್. ನಾ ಬೇರೆದವ್ರದ್ದು ನೋಡ್ತಿದ್ದೆ ವ್ಲಾಗ್ಸ್ ಎಲ್ಲ. ನೀನೇ ಇಷ್ಟೆಲ್ಲ ಕ್ವಾಲಿಫೈಡ್ ಅದಿ, ಎಲ್ಲ ಶಾಣೆ ಅದಿ, ನೀ ಯಾಕೆ ಮಾಡಬಾರ್ದು ಅಂತ ಹೇಳಿ ನನಗೆ ಅವರು ಸಜೆಷನ್ ಕೊಟ್ಟಿದ್ದಕ್ಕೆ ನಾನು ಇದನ್ನು ಸ್ಟಾರ್ಟ್ ಮಾಡಿದೆ. ಅದಾದ ನಂತರ ನಾನು ರ್ಯಾಂಡಮ್ ಆಗಿ ಹಾಗೆ ನಾನು ಸ್ಟಾರ್ಟ್ ಮಾಡಿದ ತಕ್ಷಣ ಅವಾಗ ಗೊತ್ತಿರಲಿಲ್ಲ ನಂಗೆ ಇಂಟ್ರಡಕ್ಷನ್ ವಿಡಿಯೋ ಹಾಕಬೇಕು ಅಂತೇಳಿ. ಸೊ ನನ್ನ ಜೆನ್ಯೂನ್ ಸಬ್ಸ್ಕ್ರೈಬರ್ಸ್ಗೆ ನಾನು ಥ್ಯಾಂಕ್ ಯು ಅಂತಲೇ ಹೇಳ್ತೀನಿ. ಯಾಕಂದ್ರೆ ಅವರಿದ್ರೇ ಇವತ್ತು ನಾನು ನಂದು ಯೂಟ್ಯೂಬ್ ಚಾನಲ್ಗೆ ನಾನು ಇಂಟ್ರಡಕ್ಷನ್ ಬ್ಲಾಗನ್ನು ಹಾಕುವಂಗಾಯಿತು. ಇರಲಿಲ್ಲ ಅಂದ್ರೆ ಏನೂ ಗೊತ್ತಾಗ್ತಿರ್ಲಿಲ್ಲ ಡೀಪಾಗಿ, ನಮ್ಮದೇನು ಎಜುಕೇಷನ್ ಏನು, ಬ್ಯಾಕ್ಗ್ರೌಂಡ್ ಏನೂ ಗೊತ್ತಾಗ್ತಿರ್ಲಿಲ್ಲ. ಸೊ ಅವರಿಗೆ ನಾನು ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಅದಾದ ನಂತರ ನಂದು ತವ್ರ ಮನೆ ಇದು ಬ್ಯಾಕ್ಗ್ರೌಂಡ್ ಬಂದರೆ, ನಾನು, ನಮ್ಮ ಮಮ್ಮಿ ಪಪ್ಪ ಇಬ್ಬರು ತೀರ್ಕೊಂಡಾರ. ಸೊ ನಮ್ಮ ಅಪ್ಪಾಜಿ 2007 ಒಳಗೆ ತೀರ್ಕೊಂಡ್ರು. ಆಮೇಲೆ ನಮ್ಮ ಮಮ್ಮಿ 2015 ಒಳಗೆ ತೀರ್ಕೊಂಡ್ರು. ನಮ್ಮ ಪಪ್ಪ ತೀರ್ಕೊಂಡದ ತಕ್ಷಣ ನಮ್ಮ ಅಕ್ಕಂದು ಮದುವೆ ಮಾಡಿದ್ರು. ಸೊ ನಮ್ಮ ಮಮ್ಮಿ ತೀರ್ಕೊಂಡ ತಕ್ಷಣ ನನ್ನ ಮದುವೆ ಮಾಡಿದ್ರು. 1 ವರ್ಷದೊಳಗನೆ ಮದುವೆ ಮಾಡ್ಬೇಕಂತ ಹೇಳಿ ಆಕಿದನ್ನು ಹಾಗೆ ಮಾಡಿದ್ರು, ನಂದು ಹಾಗೆ ಮಾಡಿದ್ರು. ಸೊ ನಮ್ಮ ಅಕ್ಕಂದು ಹೊರಗಡೆ ಕೊಟ್ಟಾರ ರಿಲೇಷನ್ಸ್ ಎಲ್ಲ. ದೂರಿಂದ ರಿಲೇಷನ್. ನನಗೆ ಕೊಟ್ಟಿರೋದು ಮನೆಯೊಳಗನೆ ಕೊಟ್ಟಾರ. ಮನೆಯೊಳಗೆ ಅಂದ್ರೆ ನಮ್ಮ ಅಂಟಿ ಅದಾರ. ನಮ್ಮ ಅಂಟಿ ಹೆಣ್ಮಗಳ ಮಗನಿಗೆ ನಂಗೆ ಮದುವೆ ಮಾಡಿ ಕೊಟ್ಟಾರ. ಸೊ ಫ್ಯಾಮ್ಲಿ, ನನ್ನ ತವ್ರ ಮನೆಯೊಳಗೆ ನಾನು, ನಮ್ಮ ಅಕ್ಕ, ನನ್ನ ತಂಗಿ, ನನ್ನ ತಮ್ಮ ಇದ್ದಾನೆ. ತಮ್ಮನ ಹೆಂಡತಿ, ನಮ್ಮ ತಮ್ಮ ಜಾಬ್ ಮಾಡ್ತಾನೆ.
ಮೈನರ್ ಇರಿಗೇಷನ್ ಡಿಪಾರ್ಟ್ಮೆಂಟ್ ಒಳಗೆ FDC ಅಂತ ಹೇಳಿ ಅವ ಜಾಬ್ ಮಾಡ್ತಾನೆ. ಸೊ ನಮ್ಮ ತಂಗಿ ಆಕಿದು ಇಂಜಿನಿಯರಿಂಗ್ ಮುಗೀತು ಸಿವಿಲ್. ಆಕಿದು ಮೊನ್ನೆ ಮದುವೆ ಆಯ್ತು, ನೀವು ನೋಡಿರಿ ಆಕಿದು ಆಕಿ ಬನ್ನಟ್ಟಿ ಒಳಗೆ ಆಕಿನ ಮದುವೆ ಮಾಡಿಕೊಟ್ಟು ಬನ್ನಟ್ಟಿಗೆ. ನಮ್ಮ ಅಕ್ಕ ಧಾರವಾಡಕ್ಕೆ ಇರ್ತಾಳೆ, ಸೊ ಆಕಿಂದ ಹೋಮ್ ಟೂರ್ ನೋಡಿರಿ. ಮದುವೆ ಧಾರವಾಡಕ್ಕೆ ಇರ್ತಾರೆ. ನಮ್ಮ ಅಕ್ಕನ ಮನೆಯವರು ಪ್ರೊಫೆಸರ್ ಅದಾರ. ಸೊ ಅವ್ರದ್ದು ಎಲ್ಲ ವೆಲ್ ಸೆಟಲ್ಡ್, ಚಲೋ ಐತಿ ಅವ್ರದ್ದೆಲ್ಲ. ತಂಗಿದೂ ಎಲ್ಲ ಭಾರಿ ಚಲೋ ಐತಿ. ಅವ್ರ ಮನೆಯವ್ರು ಭಾಳ ಸಮಾಧಾನ ಅದಾರ. ನೋಡಿರಲ್ಲ ನನ್ನ ಬ್ಲಾಗ್ ಒಳಗೆ ಸಂಜು ಅಂತ ಹೇಳಿ. ಸೊ ಅವ್ರದ್ದು ಎಲ್ಲ ಚಲೋ ಐತಿ. ನೆಕ್ಸ್ಟ್ ನನ್ನ ತಮ್ಮನ ಹೆಂಡತಿ ಅವ್ರ ಪೂರ್ತಕ ಆರಾಮ ಅದಾರ. ಸೊ ಸ್ವಲ್ಪ ಡಿಫ್ರೆನ್ಸಸ್ ಇರೋದಕ್ಕೆ ಅವ್ರಷ್ಟಕ್ಕೆ ಅದಾರ, ನಾವು ನಮ್ಮಷ್ಟಕ್ಕೆ ಅದೀವಿ. ಅದಾಯ್ತು. ನಮ್ಮ ಅಜ್ಜಿ ಅಂತಂದು ಹೇಳ್ತೀನಲ್ಲ, ನಮ್ಮ ಅಜ್ಜಿ ನಮಗೆ ಹೆಂಗೆ ಆಗ್ಬೇಕಂದ್ರೆ, ನಮ್ಮ ಮಮ್ಮಿ ಅವರು, ನಮ್ಮ ಅಜ್ಜಿಗೆ ನಮ್ಮ ಮಮ್ಮಿ ಒಬ್ಬರೇ ಮಗಳು. ಸೊ ನಮ್ಮ ಅಜ್ಜಿನ ನಮ್ಮ ಮಮ್ಮಿನ ನಮ್ಮ ಅಜ್ಜಿ ಇಲ್ಲೇ ಬಂದು ಅವ್ರನ್ನೆಲ್ಲ ಇಲ್ಲೇ ಸಾಕೊಂಡು ಇಲ್ಲೇ ಇದ್ದಾರೆ. ಸೊ ನಾವು ಹಾಗಾಗಿ ನಮ್ಮನ್ನೆಲ್ಲ 4 ಮಂದಿನ ನಮ್ಮ ಅಜ್ಜಿನೇ ಜಾಬನ್ ಮಾಡಿದ್ರು ಮುಳವಾಡ ಒಳಗೆ. ಸೊ ನಾವು ಅಲ್ಲೇ ಹುಟ್ಟಿ ಬೆಳೆದು ಎಲ್ಲ ದೊಡ್ಡವರಾಗಿ ಎಲ್ಲ ನಮ್ಮ ಮದ್ವೆ ಸಹಿತ ಅವರೇ ಮಾಡಿಕೊಟ್ರು. ಇನ್ನು ನನ್ನ ಗಂಡನ ಮನೆ ಬ್ಯಾಕ್ಗ್ರೌಂಡಿಗೆ ಬರಬೇಕಾದ್ರೆ, ಗಂಡನ ಮನೆದು ನಾ ಆ್ಯಕ್ಚುಲಿ ಈಗ ಏನೂ ಹೇಳಕ್ಕೆ ಇಷ್ಟಪಡೋಂಗಿಲ್ಲ. ಡಿಫ್ರೆನ್ಸಸ್ ಭಾಳ ಅದಾವ. ಈಗ ನಾವೊಂದು ಹೇಳೋದು ಅದನ್ನು ಅವ್ರು ನೋಡಿ ಇನ್ನೊಂದು ಏನೋ ತಿಳ್ಕೊಳ್ಳೋದು ಅದೆಲ್ಲ ಏನೂ ಬೇಡ. ಸೊ ನನ್ನ ದೊಡ್ಡತ್ತಿ, ದೊಡ್ಡ ಮಾವ ಮತ್ತು ಅವ್ರ ಮಗಳು, ಅವ್ರ ಮಗ, ಅವ್ರ ಮಕ್ಕಳು ನನ್ನ ಜೊತೆಗೆ ಚಲೋ ಅದಾರ. ಅಂದ್ರೆ ಇಬ್ಬರು ಅತ್ತಿಗಳನ್ನ ಒಂದೇ ಮನೆಗೆ ಕೊಟ್ಟಾರ. ದೊಡ್ಡವ್ರಿಗೆ, ಸಣ್ಣವ್ರಿಗೆ. ನಾವು ಸಣ್ಣ ಅತ್ತಿ ಸೊಸಿ. ನಮ್ಮ ದೊಡ್ಡತ್ತಿ ನಮ್ಮ ಜೊತೆ ಭಾಳ ಚಲೋ ಅದಾರ. ಸೊ ಈಗ ಅವ್ರ ಜೊತೆಗೆ ನಾ ಇವತ್ತು ಹೊಂಟಿರೋದು. ಆಮೇಲೆ ಅವ್ರ ನಮ್ಮ ಚೈತನ್ದು ತೋರಿಸಿದ್ನಲ್ಲ. ಸೊ ನಮ್ಮ ದೊಡ್ಡತ್ತಿ ಮಗಳು, ನಮ್ಮ ನಾದಿನಿ ಮಗಳು, ಇವ್ರಿಂದ ನನ್ನ ಗಂಡನ ಮನೆಯವ್ರು ಅಂತ ಹೇಳಿ ನಾನು ನಂಬಿ ನಡೆಯಾಕತ್ತೀನಿ. ಸೊ ಇದಿಷ್ಟು ನಂದು ತವ್ರ ಮನೆದು ಮತ್ತು ಗಂಡನ ಮನೆದು ಬ್ಯಾಕ್ಗ್ರೌಂಡ್ ಆಯ್ತು. ಆಮೇಲೆ ಇನ್ನು ನನ್ನ ಮನೆಯವ್ರು ಏನು ಮಾಡ್ತಾರೆ ಅಂತ ಕೇಳಿದ್ರೆ, ಸೊ ನನ್ನ ಮನೆಯವರು ಅವ್ರದ್ದು ನಿರ್ಮಿತಿ ಕೇಂದ್ರದೊಳಗೆ ಸೂಪರ್ವೈಸರ್ ಅಂತ ಹೇಳಿ ಕೆಲಸ ಮಾಡ್ತಾರೆ. ಇಂಜಿನಿಯರ್ ಕೆಳಗೆ ಕೆಲಸ ಮಾಡ್ತಾರೆ. ಅದಾದ ತಕ್ಷಣ ನಮಗೂ ಗಾಡಿ ಅದಾವ. ಮೊನ್ನೆ ಒಂದು ನಾವು ಆಯುಧ ಪೂಜೆ ದಿನ ನಾನು ಗಾಡಿ ತೊಗೊಂಡಿದ್ವಿ, ಒಂದು ಹಿಟಾಚಿ. ಅದನ್ನು ಪೂಜೆದು ವಿಡಿಯೋ ಹಾಕಿನಿ. ನೀವು ಅದನ್ನು ಇದರೊಳಗೆ ಇನ್ಕ್ಲೂಡ್ ಮಾಡ್ತೀನಿ, ಲಿಂಕನ್ನು ಶೇರ್ ಮಾಡ್ತೀನಿ, ನೀವು ಚೆಕ್ ಮಾಡಿರಿ. ಅದು ನಮ್ಮದು ಗಾಡಿ ಬಿಸ್ನೆಸ್ ಅದಾವ. ಒಂದೇ ಅಲ್ಲ, ಒಂದು 3-4 ಗಾಡಿ ಅದಾವ ನಾವು. ಸೊ ಗಾಡಿ ಬಿಸ್ನೆಸ್ ಐತಿ. ಗಾಡಿ ಹೊರಗೆ ಕಳಿಸ್ತಾರೆ. ನಮ್ಮ ಮನೆಯವರು ಇಲ್ಲಿ ಲೋಕಲ್ ನಿರ್ಮಿತಿ ಕೇಂದ್ರದೊಳಗೆ ಇವರು ಕೆಲಸ ಮಾಡ್ತಾರೆ. ಆಮೇಲೆ ಇದು ನಮ್ಮ ಮನೆಯವ್ರದ್ದು ಬ್ಯಾಕ್ಗ್ರೌಂಡ್ ಆಯ್ತು. ಅವ್ರದ್ದು ವರ್ಕ್ ಏನೇನು ಮಾಡ್ತಾರೆ. ಮೊದಲು ಆ್ಯಕ್ಚುಲಿ ಅವ್ರು ನನ್ನ ಮದುವೆಗಿನ ಮುಂಚೆ ಕಂಡಕ್ಟರ್ ಆಗಿ ವರ್ಕ್ ಮಾಡ್ತಿದ್ರು. ಸೊ ನನ್ನ ಮದುವೆಗಿನ ಮುಂಚೆ 1 ವರ್ಷ ಆಗಿತ್ತಂತ ಅವರು ರಿಸೈನ್ ಮಾಡಿದ್ರಂತ ಕಂಡಕ್ಟರ್ ಜಾಬು. ಅದು ಏನು ಗೊತ್ತಿಲ್ಲಂಗೆ ಅಷ್ಟು ಡೀಟೇಲಾಗಿ ನಾನು ಏನೂ ಕೇಳಿಲ್ಲ. ಅವ್ರಿಗೆ ಇಷ್ಟ ಇರಲಿಲ್ಲ ಅಂತಂದು ಹೇಳ್ತಾರೆ ಕೇಳಿದಾಗೊಮ್ಮೆ. ಸೊ ಹಾಗಾಗಿ ಅದು ಬಿಟ್ಟು ಬಿಸ್ನೆಸ್ಸನ್ನು ಅವರು ಮಾಡಾಕತ್ತಾರೆ. ಈಗ ನಾವಿರೋದು ಇದು ಬಾಡ್ಗೆ ಮನೆ ಬಿಜಾಪುರ ಒಳಗೆ. ಸೊ 2 ಸೈಟ್ ತೊಗೊಂಡಿದ್ವಿ ಇಲ್ಲೇ ನಮ್ಮ ಮನೆ ಹತ್ರನೇ. ಸೊ ನೋಡೋಣ, ದೇವರು ನಮ್ಗೆ ಚಲೋ ಮಾಡಿದಾಗ ಮನೆಯದು ಕಟ್ಸಿ ಆದಮೇಲೆ ಅದರದ್ದು ವಿಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಆಮೇಲೆ ಹಸ್ಬೆಂಡಿಂದ ಆಯ್ತು. ಇನ್ನು ಮಕ್ಳು ಏನು ಮಾಡ್ತಾರೆ ಅಂತ ಹೇಳಿ, ದೊಡ್ಡ ಮಗನಿಗೆ 7 ವರ್ಷ. ನಾಳೆ ಜುಲೈ 4th ಅವನದು 7th ಇಯರ್ ಬರ್ತ್ಡೇ ಮಾಡಬೇಕು. ಸೊ ಅವನು ಈ ಸತಿ 2nd ಸ್ಟ್ಯಾಂಡರ್ಡ್ ಅದಾನ. ಇಲ್ಲೇ ಶಾಮ್ರಾಗ್ ಪಬ್ಲಿಕ್ ಸ್ಕೂಲಿಗೆ ಹಾಕಿನಿ. ಅವ್ರದ್ದು ನಾವೊಂದು ಆ್ಯನ್ವಲ್ ಡೇದು ವಿಡಿಯೋ ಹಾಕಿದ್ದೆ. ಸೊ ಅದಕ್ಕೆ ಒಳ್ಳೆ ರೆಸ್ಪಾನ್ಸ್ ಬಂತು ನಂಗೆ. ಆ ವಿಡಿಯೋನ ಬೇಕಂದ್ರೆ ನೀವು ಚೆಕ್ ಮಾಡ್ಕೊರಿ, ನಾನು ಡಿಸ್ಕ್ರಿಪ್ಷನ್ ಒಳಗೆ ಹಾಕಿರ್ತೀನಿ. ಸೊ ಮಗನ ಸ್ಕೂಲ್ ಬಗ್ಗೆ ಕೇಳಿದ್ರು, ಅದಾಯ್ತು. ಆಮೇಲೆ ಇನ್ನು ಸಣ್ಣವನ ಬಗ್ಗೆ ಏನು ಹೇಳೋದವ, ಇನ್ನು ಈಗ 2.5 ವರ್ಷ ಅದಾನ. ಸೊ ಅವನದೆಲ್ಲ ಚಲೋ ಐತಿ. ಹುಡುಗ ಭಾಳ ಚೂಟಿ ಅದಾನವ. ದೊಡ್ಡ ಹುಡುಗ ಮಳ್ಳದನ. ಮಳ್ಳಂದ್ರೆ ಒಂದೇದು ಯಾವಾಗೂ ಮಬ್ಬಿರ್ತಾವ, ಎರಡನೇದ್ರಕಿನ ಅಂತ ಕಂಪೇರ್ ಮಾಡಿದಾಗ ಒಂದೇದು ಒಂದು ಸ್ವಲ್ಪ ಹಾಗೆ. ಬಟ್ ಸಿಂಗಲ್ ಆಗಿ ಇವಂದು ಕೆಟಗರೀಸ್, ಇವ ಒಂದು ಕೆಟಗರಿ ಒಳಗೆ ಇವ ಶಾಣೆ ಅದಾನ, ಇವ ಒಂದು ಕೆಟಗರಿ ಒಳಗೆ ಇವ ಶಾಣೆ ಅದಾನ. ಸೊ ಹಾಗೆಲ್ಲ ಕಂಪೇರ್ ಮಾಡೋಕ್ಕಾಗಂಗಿಲ್ಲ. ಸೊ ಒಬ್ರೊಬ್ರು ಒಂದೊಂಥರ, ಇದು ಬಟ್ಟು ಸಮ ಇರಂಗಿಲ್ಲ ಆ ಥರ. ಇದು ಸಾಲದು ಸ್ವಲ್ಪ ಬೆರಿಕ್ ಭಾಳ ಐತಿ ನಮ್ದು. ಬಟ್ ಭಾರಿ ಶಾಣೆ ಅದಾನ. ಈಗ 2.5 ವರ್ಷ. ನೆಕ್ಸ್ಟ್ ಇಯರ್ ಹಾಕ್ತೀನಿ. ಈ ಸತಿ ಹಾಕ್ಬೇಕಂತಂದು ನೋಡಿದ್ದೆ. ಏಜಿಂದು ಒಂದು ಪ್ರಾಬ್ಲಮ್ ಬಂತಲ್ಲ, ಹಾಗಾಗಿ ನರ್ಸರಿಗೂ ತೊಗೊಳಕ್ಕೆ ಬರೋಂಗಿಲ್ಲ. ಬೇಬಿ ಸಿಟ್ಟಿಂಗಿಗೆ ಕಳಿಸ್ಬೇಕು. ಬೇಬಿ ಸಿಟ್ಟಿಂಗಿಗೆ ಸುಮ್ಮನೆ ದುಡ್ಡು ವೇಸ್ಟ್ ಮಾಡಿ ಕಳಿಸೋದು ಬೇಡ. ಇದೊಂದು ವರ್ಷ ಇರಲಿ, ನೆಕ್ಸ್ಟ್ ಇಯರ್ ಇಂದ ನರ್ಸರಿಗೆ ಹಾಕ್ಬೇಕಂತಂದು ಈ ಸತಿ ಅವನಿಗೆ ಸ್ಕೂಲಿಗೆ ಹಾಕಲಿಲ್ಲ. ಸೊ ಇದಿಷ್ಟಾಗಿತ್ತು ನನ್ನ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್. ನಿಮಗೆ ಹೆಂಗೆ ಅನ್ನಿಸ್ತು ನನ್ನ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಕೇಳಿ? ಖುಷಿಯಾಗಿದ್ದರೆ ನನಗೊಂದು ಕಮೆಂಟ್ ಮಾಡಿರಿ. ಆಮೇಲೆ ಇದಾಗಿತ್ತು ನನ್ನ ಇಂಟ್ರೊಡಕ್ಷನ್ ಬ್ಲಾಗ್. ನನ್ನ ರೆಗ್ಯುಲರ್ ಸಬ್ಸ್ಕ್ರೈಬರ್ಸ್, ಜೆನ್ಯೂನ್ ಸಬ್ಸ್ಕ್ರೈಬರ್ ಅಪೇಕ್ಷಾ ಅನ್ನೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ. ಯಾಕಂದ್ರೆ ಅವರಿಂದ ಇವತ್ತು ನಾನು ಒಂದು ಇಂಟ್ರೊಡಕ್ಷನ್ ಬ್ಲಾಗನ್ನು ಮಾಡೋಕ್ಕೆ ಸಾಧ್ಯ ಆಯಿತು. ಸೊ ಥ್ಯಾಂಕ್ ಯು ಸೋ ಮಚ್. ಇಷ್ಟು ಹೇಳಿ ನನ್ನ ಈ ಇಂಟ್ರೊಡಕ್ಷನ್ ಬ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು.